ಸಿಯಾಜಿ ನ್ಯೂಸ್ ಮೈಸೂರು ನಮ್ಮ ನಡೆ ಸತ್ಯದ ಕಡೆ. ಮೈಸೂರು ವಿಶ್ವವಿದ್ಯಾನಿಲಯದ ಮಾನಸ ಗಂಗೋತ್ರಿಯಲ್ಲಿ ಮನೋವಿಜ್ಞಾನಿಗಳಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ರೇಖಾ ಮನಶಾಂತಿರವರ 49ನೇ ಹುಟ್ಟುಹಬ್ಬದ ಪ್ರಯುಕ್ತ ಮೈಸೂರಿನ ರೋಟರಿ ಸಭಾಂಗಣದಲ್ಲಿ 10ನೇ ತರಗತಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಉನ್ನತ ದರ್ಜೆಯಲ್ಲಿ ಉತ್ತೀರ್ಣರಾದ 35 ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಇದರ ಜೊತೆಗೆ ಉಚಿತ ಕಣ್ಣಿನ ಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಇದರಲ್ಲಿ 65 ಮಂದಿಗೆ ಉಚಿತವಾಗಿ ಕನ್ನಡಕಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಗಂಗೋತ್ರಿಯಲ್ಲಿ ರಿಜಿಸ್ಟ್ರಾರ್ ಆಗಿ ಸೇವೆ ಸಲ್ಲಿಸುತ್ತಿರುವ ಮುರಳೀಧರ್ ರವರು ಡಾಕ್ಟರ್ ರೇಖಾ ಮೇಡಮ್ ರವರನ್ನು ಅಭಿನಂದಿಸಿದರು. ಡಾಕ್ಟರ್ ರೇಖಾ ಮೇಡಮ್ ರವರಿಗೆ ಬಂಧುಗಳು, ಸ್ನೇಹಿತರು ಹಾಗೂ ಹಿತೈಷಿಗಳು ಶುಭ ಕೋರಿ ಮುಂದೆ ಅವರು ರಾಜಕೀಯ ಜೀವನದಲ್ಲಿ ಪ್ರವೇಶ ಮಾಡಿ ಉನ್ನತ ಮಟ್ಟಕ್ಕೆ ಬೆಳೆದು ಸಮಾಜ ಸೇವೆ ಮಾಡಲಿ ಎಂದು ಹಾರೈಸಿದರು. ಸಿಯಾಜಿ ನ್ಯೂಸ್ ಮೈಸೂರು. ಉಚಿತ ಕಣ್ಣಿನ ತಪಾಸಣೆ ಮತ್ತು ಉಚಿತ ಕನ್ನಡಕ ವಿತರಣೆ ಮೋರ್ ದೆನ್ 60 ಪೀಪಲ್ ಅದನ್ನು ನೋಂದಾಯಿಸ್ಕೊಂಡಿದ್ರು. ತಪಾಸಣೆ ಸಮಯದಲ್ಲಿ ಜಾಸ್ತಿ ಜನ ಇದ್ದರು. ಅವರಿಗೆ ಟೆಸ್ಟ್ ಮಾಡಿ ನಾವು 65ಕ್ಕಿಂತ ಹೆಚ್ಚು ಕನ್ನಡಕವನ್ನು ವಿತರಣೆ ಮಾಡಿದ್ವಿ. ಬಹಳ ಖುಷಿ ನನಗೆ. ಒಂದು ಸಣ್ಣ ಕಿರು ನಮ್ಮ ಕಡೆಯಿಂದ ಅವರಿಗೆ ಸಿಗುವಂತಹ ಒಂದು ಪ್ರಯತ್ನ ನಾನು ಮಾಡಿದ್ದೀನಿ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗುತ್ತೆ. ಎರಡನೆಯದು ಬಹಳ ನನಗೆ ಹತ್ತಿರವಾದದ್ದು, ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಗುರುತು ಮಾಡಿದ್ವಿ. 10ನೇ ತರಗತಿ ಮತ್ತು 12ನೇ ತರಗತಿಯಲ್ಲಿ ಅತಿ ಹೆಚ್ಚಿನ ಅಂಕದಲ್ಲಿ ಉತ್ತೀರ್ಣರಾದ 35 ವಿದ್ಯಾರ್ಥಿಗಳಿಗೆ ಇವತ್ತು ಸನ್ಮಾನ ಇಟ್ಕೊಂಡಿದ್ವಿ. ಇದು ಒಂದು ದೊಡ್ಡ ಪ್ರೋತ್ಸಾಹ ಅಂತ ಹೇಳಲಿಕ್ಕೆ ನಾನು ಖುಷಿ ಪಡ್ತೀನಿ. ಯಾವುದೇ ಒಂದು ವೇದಿಕೆ ಕಾರ್ಯಕ್ರಮ ಇರ್ಬೋದು, ಅದು ಯಾವುದಕ್ಕೆ ಮಾಡ್ತೀವಿ ಅಂತ ಹೇಳಿದ್ರೆ ಮನೋವಿಜ್ಞಾನಿಯಾಗಿ. ಸೊ ಇಟ್ ಇಸ್ ಎನ್ಕರೇಜಿಂಗ್ ದೆಮ್, ಮೈಂಡಿಗೆ ಎನ್ಕರೇಜ್ ಮಾಡೋದು, ಇನ್ನೂ ಉನ್ನತ ಸಾಧನೆಗಳನ್ನ ಮಾಡಬೇಕು ಅನ್ನೋ ಒಂದು ಮೆಸೇಜ್ನ ಮೈಂಡಿಗೆ ಕೊಡಲಿಕ್ಕೆ ಈ ರೀತಿಯಾದ ವೇದಿಕೆ ಕಾರ್ಯಕ್ರಮಗಳನ್ನ ನಾವು ಇಟ್ಕೊಳ್ತಾ ಇದ್ದೀವಿ. ಆಮೇಲೆ ಮೂರನೆಯದು ಬಹಳ ಹತ್ತಿರವಾದದ್ದು ನನಗೆ, ನನ್ನ ಮಾಧ್ಯಮ ಮಿತ್ರರು. ನಿಜ ಹೇಳ್ಬೇಕಂತ ಹೇಳಿದ್ರೆ ಈ ಪ್ರೀತಿನ ಜನಗಳಿಂದ ಗಳಿಸ್ಲಿಕ್ಕೆ ಸಹಾಯ ಮಾಡಿರೋರೇ ನೀವು ಮಾಧ್ಯಮ ಮಿತ್ರರು. ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ, ಎಲ್ಲೆಲ್ಲಿ ವೈರಲ್ ಆಗ್ತಾ ಇದೆ, ಎಷ್ಟು ಜನಗಳು ನನಗೆ ಖುಷಿಯಾಗಿ ಅಭಿನಂದನೆಗಳು ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಸಾವಿರಾರು ಜನಗಳು ನನ್ನ ಹತ್ರ ನೋಡಿ, ಹಣದಿಂದ ಇದನ್ನು ಗಳಿಸ್ಲಿಕ್ಕಾಗಲ್ಲ, ಪ್ರೀತಿಯಿಂದ ನಾನು ಜನ ಸಂಪಾದನೆ ಮಾಡ್ತಾ ಇದ್ದೀನಿ ಅನ್ನೋದು ಬಹಳ ಖುಷಿ ನನಗೆ. ಇಷ್ಟೊಂದು ಪ್ರೀತಿ ಮೊದಲನೆಯ ಸಲ ನನಗೆ ಇಷ್ಟು ಜನಗಳು ಇವತ್ತು ನಿಮಗೆಲ್ಲರಿಗೂ ಗೊತ್ತಿದೆ ಅಂದ್ಕೊಂಡಿದ್ದೀರಿ. ಇವತ್ತು 19ನೇ ತಾರೀಕು ನನ್ನ ಹುಟ್ಟಿದ ದಿನ. ಮೈಸೂರಿನ ಮಗಳಾಗಿ ಈ ಥರ ಸಣ್ಣ ಪುಟ್ಟ ಕಾರ್ಯಗಳಲ್ಲಿ ನಾನು ಕೈ ಜೋಡಿಸ್ತಾ ಇದ್ದೀನಿ ಅನ್ನೋದು ಬಹಳ ಖುಷಿ. ನಿಮ್ಮೆಲ್ಲರ ಆಶೀರ್ವಾದ ಯಾವಾಗಲೂ ನಿಮ್ಮ ಮನೆಯ ಮಗಳು ಡಾಕ್ಟರ್ ರೇಖಾ ಮನಶಾಂತಿ ಮೇಲೆ ಖಂಡಿತವಾಗ್ಲೂ ಇರಬೇಕು. ನಿಮ್ಮನ್ನೆಲ್ಲ ಬೆಳೆಸಬೇಕು, ನಿಮ್ಮ ಪ್ರೀತಿಯನ್ನು ಗಳಿಸ್ಬೇಕು ಅನ್ನೋ ಉದ್ದೇಶ ನನ್ನ ಮನಸ್ಸಲ್ಲಿ ಯಾವಾಗಲೂ ಇಟ್ಕೊಂಡಿದ್ದೀನಿ. ಈ ಕೊನೆಯ ಕಾರ್ಯಕ್ರಮ ಅಂತ ಹೇಳಿದ್ರೆ ನಿಮಗೆಲ್ಲರಿಗೂ ಗೊತ್ತಿದೆ, ನನಗೆ ಮ್ಯೂಸಿಕ್ ಇಸ್ ಹೀಲಿಂಗ್ ಫ್ಯಾಕ್ಟರ್. ಬೀಯಿಂಗ್ ಎ ಮನೋವಿಜ್ಞಾನ ನನಗೆ ಬಹಳ ಸಂತೋಷ. ಲವ್ ಯು ಮೈಸೂರು, ಲವ್ ಯು ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ರೇಖಾ ಮನಶಾಂತಿ, ಮನೋವಿಜ್ಞಾನಿ. ಧನ್ಯವಾದಗಳು.